ವಿಪರೀತ ಚಳಿಗೆ ರಾಜಧಾನಿ ಬೆಂಗಳೂರು ಗಡಗಡ ನಡುಗುತ್ತಿರತಕ್ಕಂಥದ್ದು. ಮಳೆ ಹೋಯಿತು, ಬೆಂಗಳೂರಿನಲ್ಲಿ ಶುರುವಾಯಿತು ಚಳಿ. ಕಳೆದ ಒಂದು ವಾರದಿಂದ ಬೆಂಗಳೂರಿನಲ್ಲಿ ಚಳಿ ಏರಿಕೆಯಾಗಿರ್ತಕ್ಕಂಥದ್ದು. ವಿಪರೀತ ಚಳಿಗೆ ರಾಜಧಾನಿ ಬೆಂಗಳೂರು ಗಡಗಡ ನಡುಗಿದೆ. ಮಳೆ ಹೋಯಿತು, ಬೆಂಗಳೂರಿನಲ್ಲಿ ಶುರುವಾಯಿತು ಚಳಿ. ಕಳೆದ ಒಂದು ವಾರದಿಂದ ಬೆಂಗಳೂರಲ್ಲಿ ಚಳಿ ಏರಿಕೆಯಾಗಿರ್ತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಪರಿಣಾಮದಿಂದಾಗಿ ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶ 28 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ 19 ಡಿಗ್ರಿ ಆಗಿದೆ. ಯಾವಾಗಲೂ ಡಿಸೆಂಬರ್ 2ನೇ ವಾರದಲ್ಲಿ ಚಳಿ ತೀವ್ರವಾಗಿರುತ್ತೆ. ಆದರೆ ಈ ಬಾರಿ ಅವಧಿ ಮುನ್ನವೇ ನಗರದಲ್ಲಿ ವಿಪರೀತ ಚಳಿ ಕಂಡು ಬಂದಿರತಕ್ಕಂಥದ್ದು. ವಿಪರೀತ ಚಳಿಯಿಂದ ಜ್ವರ, ಕೆಮ್ಮು, ಶೀತದಂತಹ ಕಾಯಿಲೆ ಹೆಚ್ಚುವ ಭೀತಿ ಇದೆ. ಈ ಬಾರಿ ಬೆಂಗಳೂರು ನಗರದಲ್ಲಿ ಮತ್ತಷ್ಟು ಚಳಿ ಹೆಚ್ಚಳ ಮುನ್ಸೂಚನೆ ಇರತಕ್ಕಂಥದ್ದು. ರಾಜ್ಯ ಹವಾಮಾನ ಇಲಾಖೆ ಅಧಿಕಾರಿಗಳಿಂದ ಮುನ್ಸೂಚನೆ. ವಿಪರೀತ ಚಳಿಯಿಂದ ಜ್ವರ, ಕೆಮ್ಮು, ಶೀತದಂತಹ ಕಾಯಿಲೆ ಹೆಚ್ಚುವ ಭೀತಿ ಕೂಡ ಇರತಕ್ಕಂಥದ್ದು. ಸೀಸನ್ಗೂ ಮುನ್ನವೇ ವಿಪರೀತ ಚಳಿ ಹೆಚ್ಚಾಗಿರ್ತಕ್ಕಂಥದ್ದು. ರಾಜ್ಯ ಹವಾಮಾನ ಇಲಾಖೆ ಅಧಿಕಾರಿಗಳಿಂದ ಮುನ್ಸೂಚನೆ ನೀಡಲಾಗಿದೆ. ವಿಪರೀತ ಚಳಿಗೆ ರಾಜಧಾನಿ ಬೆಂಗಳೂರು ಗಡಗಡ ನಡುಗಿರ್ತಕ್ಕಂಥದ್ದು. ಮಳೆ ಹೋಯಿತು, ಈಗ ಬೆಂಗಳೂರಿನಲ್ಲಿ ಚಳಿ ಶುರುವಾಗಿರ್ತಕ್ಕಂಥದ್ದು. ಇದರಿಂದಾಗಿ ಕಳೆದ ಒಂದು ವಾರದಿಂದ ಬೆಂಗಳೂರಿನಲ್ಲಿ ಚಳಿ ಏರಿಕೆ ಜಾಸ್ತಿ ಆಗಿದೆ. ಬಂಗಾಳ ಕೊಲ್ಲಿಯಲ್ಲಿನ ವಾಯುಭಾರ ಕುಸಿತದಿಂದಾಗಿ ಒಂದು ಪರಿಣಾಮ ಎದುರಾಗಿರ್ತಕ್ಕಂಥದ್ದು ರಾಜಧಾನಿಗೆ. ಸುಮಾರು ಉಷ್ಣಾಂಶ 28 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ 19 ಡಿಗ್ರಿ ಸೆಲ್ಸಿಯಸ್. ಯಾವಾಗಲೂ ಡಿಸೆಂಬರ್ 2ನೇ ವಾರದಲ್ಲಿ ಚಳಿ ತೀವ್ರ ಆಗ್ತಿತ್ತು. ಆದರೆ ಈ ಬಾರಿ ಅವಧಿ ಮುನ್ನವೇ ನಗರದಲ್ಲಿ ವಿಪರೀತ ಚಳಿಯಾಗಿದೆ.